ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಯಾರಾದರೂ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ತಿಂಗಳಿಗೆ ಒಂದು 30-35 ಸಾವಿರ ಸಂಬಳ ಬಂದರೆ ಸಾಕಪ್ಪ, ನೆಮ್ಮದಿಯಾಗಿ ಜೀವನ ಮಾಡಬಹುದು, ಆಫೀಸಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರೆ ಸಾಕು, ನಮ್ಮ ಜೀವನ ಬಿಂದಾಸ್ ಅಂತ ಅನ್ಕೊತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿಗೆ ವರ್ಷಕ್ಕೆ 20 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇತ್ತು. ಆದರೆ ಅವನು ಆ ಒಂದು ಕೆಲಸವನ್ನು ತೊರೆದು ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾನೆ. ಅದಕ್ಕೆ ಒಂದಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಯಾಕೆ 20 ಲಕ್ಷ ಬರ್ತಿರುವಂತಹ ಸಂಬಳ ಬರ್ತಿರುವಂತಹ ಕೆಲಸವನ್ನು ಬಿಟ್ಟು ಆ ವ್ಯಕ್ತಿ ಯಾಕೆ ಆ ಕೆಲಸವನ್ನು ಬಿಟ್ಟಿದ್ದು ಅಂತ ಒಂದಷ್ಟು ಜನರ ಪ್ರಶ್ನೆ. ಇವತ್ತೆಲ್ಲ ಕೆಲಸ ಸಿಕ್ಕಾಬಟ್ಟೆ ಕಷ್ಟ, ಕೆಲಸ ಸಿಗ್ತಿಲ್ಲ, ಕಾಲ್ ಆಗ್ತಿಲ್ಲ ಗೌರ್ಮೆಂಟ್ ಜಾಬಿಗೆ ಅಂತ ಒಂದಷ್ಟು ಜನ ಒದ್ದಾಡ್ತಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಮುಷ್ಕರವನ್ನು ಮಾಡ್ತಿದ್ದಾರೆ, ರ್ಯಾಲಿಯನ್ನು ಮಾಡ್ತಿದ್ದಾರೆ, ಇಷ್ಟೆಲ್ಲ ಮಾಡ್ತಿದ್ದಾರೆ. ಗೌರ್ಮೆಂಟ್ ಜಾಬಿಗೆ ಕಾಲ್ ಆಗ್ತಿಲ್ಲ, ಯಾವುದೇ ಎಕ್ಸಾಮಿಗೆ ಕಾಲ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲೊಬ್ಬ ವ್ಯಕ್ತಿಗೆ 20 ಲಕ್ಷ ಸಂಬಳ ಇದೆ. ಯಾರಾದರೂ ಕೆಲಸ ಬಿಡ್ತಾರಾ? ಹೆಂಗೋ ಕಷ್ಟನೋ ಸುಖನೋ ಏನೋ ಮಾಡ್ಕೊಂಡು 20 ಲಕ್ಷ ಸಂಬಳ ತೊಗೊಂಡ್ಬಿಡೋಣಪ್ಪ, ನೆಮ್ಮದಿ ಜೀವನ ಅಂತ ಅಂದ್ಕೊಳ್ತಾರೆ. ಆದರೆ ಈ ವ್ಯಕ್ತಿ ಮಾಡಿದ್ದೇನು, 20 ಲಕ್ಷ ಬರ್ತಿರುವಂತಹ ಕೆಲಸವನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾನೆ. ಈಗ ಅವನೇನಂತ ಹೇಳ್ತಿದ್ದಾನೆ ಅಂತಂದರೆ, ನಾನು ಯಾಕೆ ಕೆಲಸ ಬಿಟ್ಟೆ ಅಂತಂದರೆ, ನಾನು ಕೆಲಸ ಮಾಡ್ತಿರುವಂತಹ ಸ್ಥಳದಲ್ಲಿ ಅನುಭವಿಸುವಂತಹ ಕಷ್ಟ ಒತ್ತಡ ಏನಿದೆ ಅದನ್ನು ಯಾರ ಹತ್ರನೂ ಕೂಡ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಕೆಲಸ ಬಿಡುವಂತಹ ನಿರ್ಧಾರವನ್ನು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಕೆಲಸ ಬಿಡ್ತಿದ್ದೀವಿ ಅಂತಂದರೆ ನಮ್ಮೆಲ್ಲ ಜವಾಬ್ದಾರಿಗಳು ಕಣ್ಮುಂದೆ ಬರುತ್ತೆ. EMI ಇಲ್ಲಿ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕು, ಈ ರೀತಿಯಾಗಿ ಕಣ್ಮುಂದೆಗಳು ಬರುತ್ತೆ. ಆದರೆ ಅದೆಲ್ಲದನ್ನು ಬಿಟ್ಟು ಒತ್ತಡ ಇದೆ ಅಂತ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ 20 ಲಕ್ಷ ರೂಪಾಯಿ ಪ್ಯಾಕೇಜ್ ಹೊಂದಿರುವಂತಹ ಕೆಲಸವನ್ನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ಈ ಒಂದು ವಿಡಿಯೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಈ ಕೈಯಲ್ಲಿ ಒಂದು ಉದ್ಯೋಗವಿದ್ದರೆ ಮರ್ಯಾದೆ ಅಂತಂತಾರೆ. ಅದರಲ್ಲೂ ಗಂಡು ಮಕ್ಕಳಿಗೆ ಒಂದು ಒಳ್ಳೆಯ ಪ್ಯಾಕೇಜ್ ಇದೆ ಅಂತಂದರೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಮದುವೆ ಆಗೋದಕ್ಕೆ ಹೆಣ್ಣಿನ ಮನೆಯವರು ಫಸ್ಟ್ ಕೇಳೋದೆ ಹುಡುಗ ಏನು ಕೆಲಸ ಮಾಡ್ತಿದ್ದಾನೆ, ಎಷ್ಟು ಸಂಬಳ ಬರ್ತಿದೆ ಅಂತ ಹೇಳ್ತಾರೆ. ಅದೊಂದು ಮರ್ಯಾದೆ ಅಂತಲೇ ಹೇಳ್ಬಹುದು. ಆದರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನೆಮ್ಮದಿ ಅನ್ನೋದಿಲ್ಲ ಅಂತಂದರೆ ಏನು ಮಾಡೋದು? ಎಷ್ಟು ಸಂಬಳ ಕೊಟ್ಟರೆ ಏನು? ನಾನು ಮಾಡ್ತಿರುವಂತಹ ಕೆಲಸದಲ್ಲಿ ಅಥವಾ ಮಾಡ್ತಿರುವಂತಹ ಜಾಗದಲ್ಲಿ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ, 20 ಲಕ್ಷ ತೊಗೊಂಡು ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಆ ಒಬ್ಬ ವ್ಯಕ್ತಿ ಹೇಳಿದ್ದಾನೆ. ಅದ್ರ ಜೊತೆಗೆ ಈ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋದು ಅಂತಂದರೆ ಅದೊಂದು ಅರಸಾಹಸ ಕೆಲಸ ಅಂತಲೇ ಹೇಳ್ಬಹುದು. ಯಾಕೆಂತಂದರೆ ಅಂಥ ಕೆಲಸಗಳಲ್ಲಿ ಎಷ್ಟು ದುಡಿದ್ರೂ ಕೂಡ ಬೆಲೆ ಇರೋದಿಲ್ಲ, ಅಲ್ಲಿ ಕೆಲಸ ಸಿಗೋದು ಕೂಡ ತುಂಬ ಕಷ್ಟ ಇರುತ್ತೆ. ಆದರೆ ಇಲ್ಲೊಬ್ಬ 25 ವರ್ಷದ ಯುವಕನಿಗೂ ಅದೇ ರೀತಿಯ ಅನುಭವ ಕೂಡ ಆಗಿದೆ. ಇವನು ಎಂಜಿನಿಯರ್ ಆಗಿರುವಂತಹ ಸೌರಭ್ ಮಿತ್ತಲ್. ಅವನಿಗೆ ಬರೀ 22 ವರ್ಷ. 22 ವರ್ಷಕ್ಕೆ 20 ಲಕ್ಷ ರೂಪಾಯಿ ಹಣವನ್ನು ಸಂಪಾದಿಸ್ತಿದ್ದ ಒಂದು ವರ್ಷಕ್ಕೆ. ಅವ್ನು ಮಾಡ್ತಿದ್ದಂತಹ ಕೆಲಸ BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಕೈ ತುಂಬ ಸಂಬಳ ಇದ್ದರೂ ಕೂಡ ಈ ಒತ್ತಡ ತಾಳಲಾರದೆ ಕೆಲಸಕ್ಕೆ ಗುಡ್ ಬೈ ಹೇಳಿದ್ದಾನೆ. ತನ್ನ ಕೆಲಸ ತೊರೆಯುವಂತಹ ನಿರ್ಧಾರದ ವಿಡಿಯೋ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಿದ್ದಂತೆ ಒಂದಷ್ಟು ಜನ ಒಂದೊಂದು ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಸೌರಭ್ ಮಿತ್ತಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಹಂಚ್ಕೊಂಡಿದ್ದಾರೆ. ಆನಂತರ ಈ ಒಂದು ಕ್ಲಿಪ್ಪಿಂಗ್ ಏನಿದೆ ಒಂದು ಸ್ವಲ್ಪ ಹೊತ್ತಲ್ಲೇ ಕಂಪ್ಲೀಟ್ ವೈರಲ್ ಆಗಿದೆ. ಅದ್ರ ಜೊತೆಗೆ ಅವನು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು, ಈ ಕನಿಷ್ಠ ನೀರು ಕುಡಿಯೋಕ್ಕಾಗಿರಬಹುದು ಅಥವಾ ವಾಶ್ರೂಮ್ ಆಗಿರಬಹುದು, ಇದಿಲ್ಲ ಅಂತಂದರೆ ಹೆಂಗೆ ಕೆಲಸ ಮಾಡೋದು 24 ಅವರ್ಸು? ಅವನು ಮೂಲಭೂತ ಸೌಕರ್ಯಗಳು ಕೂಡ ಇರಲಿಲ್ಲ. ಎಕ್ಸಾಂಪಲ್, ಶೌಚಾಲಯ ಇರಲಿಲ್ಲ, ಕುಡಿಯೋದಕ್ಕೆ ನೀರು ಇರಲಿಲ್ಲ. ಅಲ್ಲದೆ ಹಿರಿಯ ಉದ್ಯೋಗಿಗಳ ಮಾನಸಿಕ ಒತ್ತಡವೇ ಜಾಸ್ತಿ ಆಗ್ತಿತ್ತು. ಅಂದರೆ ಸ್ವಲ್ಪ ಹಿರಿಯರು ಯಾರಾದರೂ ಇದ್ದರೆ ಅವರು ಮಾನಸಿಕವಾಗಿ ಒತ್ತಡವನ್ನು ಕೊಡ್ತಾಯಿದ್ರು. ಅದ್ರ ಜೊತೆಗೆ ಏನೇ ಕೆಲಸ ಮಾಡಿದ್ರೂ ಕೂಡ ಹೈಕ್ ಅನ್ನೋದು ಸಿಗ್ತಾ ಇರಲಿಲ್ಲ. ಈಗ ಯಾರೇ ಕೆಲಸ ಮಾಡೋದಾದ್ರು ವರ್ಷಕ್ಕೊಂದ್ಸತಿ 6 ತಿಂಗಳಿಗೆ ಒಂದ್ಸಲ 1000 ರೂಪಾಯಿನಾದರೂ ಆಗಲಿ ಹೈಕ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಆ ವ್ಯಕ್ತಿ ಮಾಡ್ತಿದ್ದಂತಹ ಸಂಸ್ಥೆಯಲ್ಲಿ ಹೈಕಿಂಗ್ ಇರಲಿಲ್ಲ, ಒತ್ತಡ ಇತ್ತು, ಒಂದು ವಾಶ್ರೂಮ್ ಇರಲಿಲ್ಲ, ಕುಡಿಯೋ ನೀರಿರಲಿಲ್ಲ. ಇದೆಲ್ಲದೂ ಇಲ್ಲದಲ್ಲ 20 ಲಕ್ಷ ಸಂಬಳ ಯಾಕೆ ನನಗೆ ಬೇಕು ಅಂತ ಹೇಳಿಬಿಟ್ಟು ಆ ಒಂದು ಕೆಲಸವನ್ನು ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಏನಾದರೂ ತುರ್ತು ಅಗತ್ಯವಿದ್ದಾಗ ಈ ಗೋದಾಮಿನಿಂದ ಮನೆಗೆ ಹೋಗಬೇಕಾಗಿತ್ತು. ಅಂದರೆ ಬಹುತೇಕ ಅಲ್ಲಿರುವಂತಹ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳಿಗೆ ರಜೆ ಕೂಡ ಇರಲಿಲ್ಲ. ಯಾರು ಸತ್ತೋದ್ರು, ಮದುವೆ, ಅದು ಇದು ಅಂತಂದರೆ ರಜೆ ಕೂಡ ಇರಲಿಲ್ಲ. ರಜೆ ಇಲ್ಲದೆ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಸ್ಯಾಲ್ರಿ ಹೈಕ್ ಆಗ್ತಿರಲಿಲ್ಲ. ಪ್ರಮೋಷನ್ ಬಿಡಿ ದೂರದ ಮಾತಾಗಿತ್ತು ಅಂತೇಳ್ಬಿಟ್ಟು ಎಲ್ಲ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಗೊತ್ತಾ, ನಾನು ನಿಮ್ಮಂಗೆ ಬ್ರದರ್, ನಿಮಗೆ ಯಾವ ರೀತಿಯಾಗಿ ಸಂಸ್ಥೆಯಲ್ಲಿ ನೆಮ್ಮದಿ ಇರಲಿಲ್ವೋ, ನೀವು ನೆಮ್ಮದಿಗೋಸ್ಕರ ಹೆಂಗೆ ಸಂಸ್ಥೆನ ಬಿಟ್ಟರು, ನಾನು ಅಷ್ಟೇ, ನನಗೆ ಇಷ್ಟು ಸಂಬಳ ಬರ್ತಿತ್ತು, ನಾನು ಕೂಡ ನೆಮ್ಮದಿಗೋಸ್ಕರನೇ ಕೆಲಸವನ್ನು ಬಿಟ್ಟೆ ಅಂತ ಒಂದು ಕಡೆ ಕಮೆಂಟ್ ಮಾಡ್ತಿದ್ರೆ, ನಮಗೆಲ್ಲ ಕೆಲಸನೇ ಸಿಗ್ತಿಲ್ಲ, ವರ್ಷಕ್ಕೆ 20 ಲಕ್ಷ ಹೆಂಗೋ ಒಂದು ದುಡ್ಕೊತಿದ್ರಿ, ನೀವೇನಾದರೂ ಮಾಡ್ಕೊಳ್ಬಹುದಾಗಿತ್ತು, ಕೆಲಸ ಬಿಡಬಾರ್ದಾಗಿತ್ತು ಅಂತ ಒಂದು ಕಡೆ.
ಪರ ಮತ್ತು ವಿರೋಧ ಎರಡರಲ್ಲೂ ಇದ್ದಿದ್ದೆ ನಾರ್ಮಲ್ ಆಗಿ. ಬಟ್ ಒಂದು ಗಂಡು ಮಗು ಅಂತ ಅಂದಾಗ, ಕೆಲಸ ಮಾಡ್ತಿದ್ದಾನೆ ಅಂತ ಅಂದಾಗ ಅವನಿಗೊಂದು ಮರ್ಯಾದೆ ಜಾಸ್ತಿ ಇರುತ್ತೆ. ಅದರಲ್ಲೂ ಇಷ್ಟು ಸಂಬಳ ಮತ್ತು ಬೇರೆ ಸಂಸ್ಥೆಯಲ್ಲಿ ಸಿಗುತ್ತಾ ಇಲ್ವಾ, ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.